ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಭಾರತದ ಒಂದು ತುಂಬ ಮಹತ್ವದ ರಕ್ಷಣಾ ಯೋಜನೆಯ ಬಗ್ಗೆ. ಅದೇನೆಂದರೆ ನಮ್ಮ ರಕ್ಷಣಾ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದು ಈಗ ದೇಶೀಯ ಕಂಪನಿಗಳಿಗೆ ಒಂದು ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ಅಂದರೆ RFI ಅನ್ನು ಹೊರಡಿಸಿದೆ. ಯಾಕೆ? ಭಾರತಕ್ಕಾಗಿ ಒಂದು ಅತ್ಯಾಧುನಿಕ ಲಾಂಗ್ ರೇಂಜ್ ಸರ್ವಿಲೆನ್ಸ್ ರೆಡಾರನ್ನು ತಯಾರಿಸಬೇಕು ಅಂತ. ಈ ರೆಡಾರ್ ಸಾಮಾನ್ಯ ರೆಡಾರ್ ಅಲ್ಲ ಸ್ನೇಹಿತರೆ, ಇದು ಬರೋಬ್ಬರಿ 450 ಕಿಲೋಮೀಟರ್ ದೂರದ ಆಕಾಶದ ಮೇಲೆ ಕಣ್ಣಿಡಬಲ್ಲ ಒಂದು ದೈತ್ಯ ವ್ಯವಸ್ಥೆ. ಮೇಲ್ಮುಖವಾಗಿ ಹೇಳಬೇಕೆಂದರೆ 40 ಕಿಲೋಮೀಟರ್ ಎತ್ತರದ ತನಕ ಟ್ರ್ಯಾಕ್ ಮಾಡೋ ಶಕ್ತಿ ಇದಕ್ಕಿದೆ. ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಇರಲಿ, ಕ್ರೂಸ್ ಮಿಸೈಲ್ ಇರಲಿ, ಸ್ಟೆಲ್ತ್ ಏರ್ಕ್ರಾಫ್ಟ್ ಇರಲಿ, ಯಾವ ಗುರಿಯೂ ತಪ್ಪಿಸಿಕೊಳ್ಳೋಕೆ ಆಗಲ್ಲ. ಇದರ ಹೃದಯ ಅಂದರೆ 4D AESA ಆರ್ಕಿಟೆಕ್ಚರ್ ಅಂದರೆ 4 ಡೈಮೆನ್ಷನಲ್ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನೆಡ್ ಅರ್ರೇ. ಈ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ಡ್. ಆದರೆ ಇದನ್ನು ಇನ್ನೂ ಸ್ಪೆಷಲ್ ಮಾಡೋದು ಏನಂದರೆ ಇದರಲ್ಲಿ ಬಳಸೋ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ, ಅದೇ ಗ್ಯಾಲಿಯಂ ನೈಟ್ರೈಡ್ GaN. ಈ GaN ಟೆಕ್ನಾಲಜಿ ಅಂದರೆ ಏನು ಅಂತ ಒಂದು ನಿಮಿಷ ತಿಳ್ಕೊಳ್ಳಿ. ಹಿಂದೆ ರೆಡಾರ್ಗಳಲ್ಲಿ ಸಿಲಿಕಾನನ್ನು ಬಳಸ್ತಿದ್ರು, ಆದರೆ GaN ಬಂದಮೇಲೆ ಎಲ್ಲ ಬದಲಾಗಿದೆ. GaN ಹೆಚ್ಚು ಪವರ್ ಎಫಿಷಿಯೆಂಟ್, ಹೀಟ್ ಕಡಿಮೆ ಬಿಡುತ್ತೆ ಮತ್ತು ಎನಿಮಿ ನಡೆಸೋ ಎಲೆಕ್ಟ್ರಾನಿಕ್ ಜಾಮಿಂಗ್ ವಿರುದ್ಧ ತುಂಬ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಇಡೀ ವಿಶ್ವದಲ್ಲಿ ಈ ಟೆಕ್ನಾಲಜಿ ಕೈಯಲ್ಲಿ ಇರೋ ದೇಶಗಳ ಕೌಂಟ್ ಮಾಡಿ, ಕೇವಲ ಬೆರಳೆಣಿಕೆಯಷ್ಟೇ. ಭಾರತ 2023ರಲ್ಲಿ DRDO ಮೂಲಕ ಈ GaN ಟೆಕ್ನಾಲಜಿಯನ್ನು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡಿ ವಿಶ್ವದ 7ನೇ ರಾಷ್ಟ್ರ ಎಂಬ ಹೆಮ್ಮೆಯ ಸ್ಥಾನ ಪಡೆದಿದೆ. ಇನ್ನು ಈ ರೆಡಾರ್ನ ಒಂದು ಎಕ್ಸ್ಟ್ರಾ ಫೀಚರ್ ಬಗ್ಗೆ ಮಾತನಾಡಬೇಕು. ಅದೇ ಎಕ್ಸ್ ಬ್ಯಾಂಡ್ ಡ್ರೋನ್ ಡಿಟೆಕ್ಷನ್ ರೆಡಾರ್. ಇದು ಮೇನ್ ಆಂಟೆನಾ ಜೊತೆಯಲ್ಲೇ ಇರುತ್ತದೆ, ಕೋ-ಲೊಕೇಟೆಡ್ ಆಗಿ. ಯಾಕೆ ಈ ಎಕ್ಸ್ಬ್ಯಾಂಡ್ ಬೇಕೆಂದರೆ ಇವತ್ತಿನ ಯುದ್ಧ ಮೊದಲಿನ ಹಾಗಿಲ್ಲ ಸ್ನೇಹಿತರೆ. ಡ್ರೋನ್ಗಳ ಬಳಕೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಕ್ವಾಡ್ ಕಾಪ್ಟರ್ಗಳು, ಲಾಯ್ಟರಿಂಗ್ ಮ್ಯುನಿಷನ್ಸ್, ಡ್ರೋನ್ ಸ್ವಾಮ್ಸ್ ಇವು ತುಂಬ ಲೋ ಆಲ್ಟಿಟ್ಯೂಡ್ನಲ್ಲಿ ಹಾರುತ್ತವೆ. ಸಾಮಾನ್ಯ ರೆಡಾರ್ಗೆ ಸಿಗದೆ ತಪ್ಪಿಸಿಕೊಳ್ಳುತ್ತವೆ. ಇದನ್ನು ಸ್ವಯಂ ಚಾಲಿತವಾಗಿ ಡಿಟೆಕ್ಟ್ ಮಾಡಿ ಕ್ಲಾಸಿಫೈ ಮಾಡೋ ಶಕ್ತಿ ಈ ಎಕ್ಸ್ಬ್ಯಾಂಡ್ ಸೆನ್ಸಾರ್ಗೆ ಇದೆ. ಭಾರತ ನಮ್ಮ ಬಾರ್ಡರ್ ಎಂಗೇಜ್ಮೆಂಟ್ಸ್ನಿಂದ ಕಲಿತ ಪಾಠ. ಡ್ರೋನ್ ಥ್ರೆಟ್ಟನ್ನು ತಡೆಯದೇ ಇದ್ದರೆ ಯಾವ ಏರ್ ಡಿಫೆನ್ಸ್ ಕೂಡ ಪೂರ್ಣ ಅಲ್ಲ. ಇನ್ನೊಂದು ಮಹತ್ವದ ವಿಷಯ, ಈ ರೆಡಾರ್ ಮೊಬೈಲ್ ಮತ್ತು ವೆಹಿಕಲ್ ಮೌಂಟೆಡ್. ಅಂದರೆ ಥ್ರೆಟ್ ಎಲ್ಲಿ ಹೆಚ್ಚಾಯಿತೋ ಅಲ್ಲಿಗೆ ತ್ವರಿತವಾಗಿ ತಕ್ಷಣ ಡೆಪ್ಲಾಯ್ ಮಾಡಬಹುದು. ಇದು 5000 ಮೀಟರ್ ಎತ್ತರದ ಮೌಂಟೇನ್ಸ್ ಪ್ರದೇಶದಲ್ಲೂ ಕೆಲಸ ಮಾಡಬೇಕು. ಅಂದರೆ ಹಿಮಾಲಯದಂಥ ಟೆರ್ರೈನ್ನಲ್ಲೂ ನಿರಂತರ ಏರ್ ಸ್ಪೇಸ್ ಕವರೇಜ್ ಕೊಡಬೇಕು. ಟೆಂಪ್ರೇಚರ್ ವಿಷಯಕ್ಕೆ ಬಂದರೆ -40 ಡಿಗ್ರಿ ಚಳಿಯ ಡೆಸರ್ಟ್ನಿಂದ ಹಿಡಿದು +50 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತನಕ, ಪ್ಲೇನ್ಸ್ ತನಕ ಯಾವ ಎಕ್ಸ್ಟ್ರೀಮ್ ಎನ್ವೈರ್ಮೆಂಟ್ನಲ್ಲೂ ಇದು ಫೇಲ್ ಆಗಬಾರದು. ಇದು MODನ ಸ್ಪಷ್ಟ ರಿಕ್ವೈರ್ಮೆಂಟ್. ಈ LRSR ಸಿಸ್ಟಮ್ ಒಂಟಿಯಾಗಿ ಕೆಲಸ ಮಾಡಲ್ಲ. ಇದು ಈಗಾಗಲೇ ಆರ್ಡರ್ ಆಗಿರೋ ಸೂರ್ಯ ಆ್ಯಂಟಿ ಸ್ಟೆಲ್ತ್ ರೆಡಾರ್, 400 ಕಿಲೋಮೀಟರ್ ರೇಂಜ್, ಅರುದರ AESA ರೆಡಾರ್ ಮತ್ತು ರೋಹಿಣಿ ರೆಡಾರ್ಗಳ ಜೊತೆ ಒಂದೇ ಇಂಟಿಗ್ರೇಟೆಡ್ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಭಾರತದ ಒಂದು ಶಕ್ತಿಶಾಲಿ ಬಹುಪದರದ ಏರ್ ಡಿಫೆನ್ಸ್ ಗ್ರಿಡ್ಡನ್ನು ನಿರ್ಮಿಸುತ್ತಿದೆ. ಒಂದು ಕಡೆಯಿಂದ ಬಂದರೂ, ಮೇಲಿಂದ ಬಂದರೂ ಯಾವ ಥ್ರೆಟ್ ಕೂಡ ತಪ್ಪಿಸಿಕೊಳ್ಳೋಕೆ ಇನ್ನೂ ಜಾಗ ಇಲ್ಲ. ಮತ್ತು ಮುಖ್ಯವಾಗಿ ಈ ಟೆಂಡರ್ನಲ್ಲಿ ಭಾರತೀಯ ಕಂಪನಿಗಳಿಗೆ ಮಾತ್ರ ಅವಕಾಶ. ಪ್ರೈವೇಟ್ ಸೆಕ್ಟರ್ ಮತ್ತು ಸರ್ಕಾರಿ ಸಂಸ್ಥೆಗಳು ಸೇರಿ ಈ ಟೆಕ್ನಾಲಜಿಯನ್ನು ತಯಾರಿಸಬೇಕು.
ಇದೇ ಆತ್ಮನಿರ್ಭರ ಭಾರತದ ನಿಜವಾದ ಅರ್ಥ. ಸ್ನೇಹಿತರೆ, 1970ರ ದಶಕದಿಂದ ಬಳಸುತ್ತಿದ್ದ ಹಳೆ ರೆಡಾರ್ ವ್ಯವಸ್ಥೆಗಳನ್ನು ಬದಲಿಸಿ ಈ ಮಹಾಕಾಯ LRSRಗಳು ಭಾರತದ ಆಕಾಶ ರಕ್ಷಣೆಯನ್ನು ಸಂಪೂರ್ಣ ಹೊಸ ಹಂತಕ್ಕೆ ಕೊಂಡೊಯ್ಯಲಿವೆ. ಫೈಟರ್ ಜೆಟ್ ಇರಲಿ, ಮಿಸೈಲ್ ಇರಲಿ ಅಥವಾ ಡ್ರೋನ್ ಸ್ವಾರ್ಮ್ ಇರಲಿ, ಭಾರತದ ಆಕಾಶ ಈಗ ಇನ್ನಷ್ಟು ಸುರಕ್ಷಿತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.